ವೀಕ್ಷಕರೇ ನೋಡಿ, ಈಗ ನಮಗೆ ಹಲಸಿನಕಾಯಿಯ ಸೀಸನ್ ಟೈಮ್ ಬಂದಿದೆ. ಆಗ ನಾನೊಂದೀಗ ಒಂದು ಪದಾರ್ಥ ಮತ್ತು ಒಂದು ಸಾಂಬಾರು ಮಾಡಲಿಕ್ಕೆ ಹೊರಡ್ತಾ ಇದ್ದೇನೆ. ನಾನೀಗ ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋಣ ಅಂದರೆ ಧನ್ಯ ಎಂಜಾಯ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನೆಲ್ಲ ಸ್ವಾಗತಿಸುತ್ತಾ, ನಾನು ಮಾಡುವ ಪದಾರ್ಥ ಅಂದರೆ ಗುಜ್ಜೆಯ ಸಾಂಬಾರು ಮತ್ತೊಂದು ಗುಜ್ಜೆಯ ಪಲ್ಯ, ಇದೆರಡನ್ನೂ ನಿಮ್ಮೊಂದಿಗೆ ಹಂಚಿಕೊಳ್ಳೋಣ. ಯಾವ ರೀತಿ ನಾವು ಗುಜ್ಜೆಯನ್ನು ಕಟ್ ಮಾಡೋದು ಹೇಗೆ, ಅದನ್ನು ಕಟ್ ಮಾಡಿ ಸಾಂಬಾರಿಗೆ ಯಾವ ರೀತಿ ಹೋಳು ಮಾಡಿಕೊಳ್ಬೇಕು, ಆಮೇಲೆ ಪಲ್ಯಕ್ಕೆ ಯಾವ ರೀತಿ ನಾವು ಕಟ್ ಮಾಡಿಕೊಳ್ಬೇಕು, ಆಮೇಲೆ ಪಲ್ಯ ಮಾಡೋದು ಹೇಗೆ, ಫಸ್ಟಿಗೆ ಗುಜ್ಜೆ ಹೇಗೆ ಕೊರಿಯೋದು ಅಂತ ಕಟ್ ಮಾಡೋದು ನಿಮಗೆ ಗೊತ್ತಾಗಬೇಕಲ್ಲ. ಕಟ್ ಮಾಡಲಿಕ್ಕೆ ತುಂಬ ಕಷ್ಟ ಇದೆ ನೋಡಿ. ಅದರ ತಳಭಾಗ ಈ ಮುಳ್ಳು ಬರುತ್ತೆ ನೋಡಿ, ತಳಭಾಗ ಈ ಮುಳ್ಳನ್ನು ತಗೊಳ್ಬೇಕು. ಆಮೇಲೆ ಅದನ್ನು ಕಟ್ ಮಾಡಿದ ಮೇಲೆ ತೋರಿಸ್ತೀನಿ, ಅಲ್ಲಿ ಗೂಂಜು ಅಂತ ಇರುತ್ತೆ. ಆ ಗೂಂಜನ್ನು ತೆಗೆದು ಆಮೇಲೆ ಅದನ್ನು ಸಣ್ಣ ಸಣ್ಣ ಸೀಳುಗಳಾಗಿ ಮಾಡಿಕೊಂಡು ನಾವು ಕಟ್ ಮಾಡಬೇಕು. ಕಟ್ ಮಾಡಿದ ಮೇಲೆಲ್ಲ ಮಾಡೋದು. ಹಾಗೆ ಕಟ್ ಮಾಡುವ ವಿಧಾನದಿಂದ ನಿಮಗೆ ಕೊನೆ ತನಕ ಮಾಡಿ ಪಲ್ಯ ಮತ್ತು ಸಾಂಬಾರು ಮಾಡೋ ತನಕ ನಾನು ನಿಮಗೆ ಈಗ ತೋರಿಸಲಿಕ್ಕೆ ಇಷ್ಟಪಡ್ತೇನೆ, ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ. ಹಾಗೆ ಫಸ್ಟಿಗೆ ನೋಡಿ, ಈ ಥರ ಗುಜ್ಜೆಯನ್ನು ಕಟ್ ಮಾಡೋದು ಹೇಗೆ ತೋರಿಸ್ತೀನಿ ನಾನೀಗ. ಕಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇದೆ, ಗಟ್ಟಿರುತ್ತೆ ಅದು ನೋಡಿ. ಈ ಥರ ಎರಡು ಭಾಗ ಮಾಡಿಕೊಳ್ಬೇಕು ಫಸ್ಟಿಗೆ ಗುಜ್ಜೆಯನ್ನು. ಆಮೇಲೆ ಅದನ್ನು ಈ ಥರ ಸಣ್ಣ ಸಣ್ಣ ಸೀಳುಗಳಾಗಿ ಮಾಡಿಕೊಳ್ಬೇಕು ನೋಡಿ. ಈ ಥರ ಕಟ್ ಮಾಡಬೇಕು ನೋಡಿ. ಇನ್ನೂ ಸೀಳುಗಳಾಗಿ ಮಾಡಿಕೊಳ್ಬೇಕು. ಈ ಥರ ಸಣ್ಣ ಸಣ್ಣ ಸೀಳುಗಳಾಗಿ ಮಾಡಿ ಹಾಕಿಕೊಳ್ಬೇಕು ನೋಡಿ. ಈ ಥರ ಸೀಳುಗಳಾಗಿ ಮಾಡ್ಕೊಂಡ್ಮೇಲೆ ಇದರ ಈಗ ತಳಭಾಗದಲ್ಲಿ ಮುಳ್ಳು ಅಂತ ಬರುತ್ತೆ, ಗುಜ್ಜೆಯ ಮುಳ್ಳು. ಮೇಲ್ಭಾಗದಲ್ಲಿ ಗೂಂಜು ಅಂತ ಹೇಳ್ತೇವೆ ನಾವು. ಇದೆರಡನ್ನೂ ಪ್ರತ್ಯೇಕಿಸಬೇಕು ಫಸ್ಟಿಗೆ. ಆಮೇಲೆ ಸಣ್ಣ ಸಣ್ಣ ಸೀಳುಗಳು. ಸಾಂಬಾರಿಗೆ ನಾವು ಸ್ವಲ್ಪ ಸ್ವಲ್ಪ ದೊಡ್ಡ ಸೀಳುಗಳಾಗಿ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ವೀಕ್ಷಕರೇ. ಆಗ ನನಗೆ ಆಯಿತು, ನನಗೆ ಫಸ್ಟಿಗೆ ನಿಮಗೆ ಕಟ್ ಮಾಡೋದನ್ನೇ ತೋರಿಸಿಬಿಡೋಣ ಅಂತ ಆಯ್ತು ನನಗೆ. ಇದು ನನಗೆ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ಗಳಾಗಿ ಮಾಡಿ ಇಟ್ಟುಕೊಂಡಿದ್ದೇನೆ. ಇದನ್ನು ನಾವು ಸಾಂಬಾರು ಮಾಡ್ತೇವೆ ಈಗ, ಗುಜ್ಜೆಯ ಸಾಂಬಾರು. ಆಮೇಲೆ ಇದನ್ನಿಗೆ ಸ್ವಲ್ಪ ಮತ್ತು ಸಣ್ಣ ಸಣ್ಣ ಸೀಳುಗಳಾಗಿ ಮಾಡಿಕೊಂಡು ಪಲ್ಯ ಮಾಡಲಿಕ್ಕೆ ನಾವು ಹೊರಡ್ತಾ ಇದ್ದೇವೆ ಈಗ. ಅದೆರಡನ್ನು ಪಲ್ಯ ಮಾಡೋದು ಹೇಗೆ, ಸಾಂಬಾರು ಮಾಡೋದು ಹೇಗೆ, ಅದೆರಡನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿಮಗೆ ಒಂದೇ ವೀಡಿಯೋದಲ್ಲಿ ಅಲ್ಲದಿದ್ದರೆ ನಾನು ಒಂದು 2 ವೀಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ. ಈಗ ಒಂದು ವೀಡಿಯೋದಲ್ಲಿ ನಿಮಗೆ ಪಲ್ಯ ಮಾಡುವ ವಿಧಾನ ತೋರಿಸ್ತೇನೆ, ಮತ್ತೊಂದು ವೀಡಿಯೋದಲ್ಲಿ ಸಾಂಬಾರು ಮಾಡುವ ವಿಧಾನ ತೋರಿಸ್ತೇನೆ. ಅಂದರೆ 2 ಒಟ್ಟಿಗೆ ತೋರಿಸಿದಾಗ ಅದರಲ್ಲಿ ವೀಡಿಯೋ ಸ್ವಲ್ಪ ದೊಡ್ಡದಾಗಿ ಬಿಡುತ್ತೆ ಅಲ್ಲ. ಹಾಗೆ ನಿಮಗೆ ಸಣ್ಣದಾಗಿ ಚೊಕ್ಕಟವಾಗಿ ತೋರಿಸೋಣ ನಿಮಗೆ ಅಂತ ನಾನೀಗ ಎರಡನ್ನು ಸೆಪ್ರೇಟ್ ಮಾಡಿ ತೋರಿಸಿದ್ರು ಆಯಿತು. ಫಸ್ಟಿಗೆ ಕಟ್ ಮಾಡೋದನ್ನು ತೋರಿಸ್ತಾ ಇದ್ದೇನೆ ನಾನು. ಈ ರೀತಿ ಸಣ್ಣ ಸಣ್ಣ ಸೀಳುಗಳನ್ನು ಮಾಡಿ ಹಾಕ್ಕೊಳ್ಳಿ ನೋಡಿ. ಇಲ್ಲಿ ಬದಿಯಲ್ಲಿ ನೀರು ಇಟ್ಟುಕೊಂಡಿದ್ದೇನೆ ನೋಡಿ. ಈ ನೀರಿಗೆ ಹಾಕಬೇಕು, ಯಾಕೆಂದರೆ ಇದರಲ್ಲಿ ಮೈಣ ಜಾಸ್ತಿ ಇರುತ್ತೆ ನೋಡಿ. ಈ ಥರ ಫಸ್ಟಿಗೆ ಇಲ್ಲಿ ಇದೆ ನೋಡಿ, ಹತ್ತಿರ ಏನು ಇಟ್ಕೊಂಡಿದ್ದೇನೆ ಅಂತ ತಿಳ್ಕೊಳ್ಳೋದು ಬೇಡ. ಇದರಲ್ಲಿ ನಾನು ಎಣ್ಣೆ ಇಟ್ಕೊಂಡಿದ್ದೇನೆ ನೋಡಿ. ಎಣ್ಣೆ ಬೇಕಾಗುತ್ತೆ. ಆಗಾಗ ಕೈಗೆ ನಾವು ಈ ಥರ ನೋಡಿ, ಈ ಥರ ಎಣ್ಣೆಗೆ ಸ್ವಲ್ಪ ಕೈ ಎಣ್ಣೆ ಹಾಕ್ಕೊಂಡು ಈ ಥರ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಹಾಕಿ ಅದನ್ನು ಕೈಗೆ ಕಂಪ್ಲೀಟ್ ಹೀಗೆ ಒರೆಸಿಕೊಳ್ಬೇಕು. ಚೆನ್ನಾಗಿ ಒರೆಸಿಕೊಳ್ಬೇಕು ನೋಡಿ. ಒರೆಸಿಕೊಂಡಾಗ ಮೈಣ ನಮಗೆ ಕೈಗೆ ಅಷ್ಟು ಅಂಟಿಕೊಳ್ಳೋಲ್ಲ ಅದು. ಆಮೇಲೆ ನಾವು ಇದಕ್ಕೆ ನೀರು ಹಾಕಿ ಸೋಪ್ ಹಾಕಿ ತೊಳೆದಾಗ ಅದು ಕಂಪ್ಲೀಟ್ ಹೊರಟು ಹೋಗುತ್ತೆ. ಮೈಣ ಎಣ್ಣೆ ಪಸೆ ಎಲ್ಲ ಹೋಗುತ್ತೆ ನಮ್ಮ ಕೈಯಿಂದ. ಹೀಗೆ ಅದಕ್ಕೋಸ್ಕರ ಎಣ್ಣೆ ಪಕ್ಕದಲ್ಲಿ ಇಟ್ಟುಕೊಂಡಿದ್ದೇನೆ, ನೀರು ಇಟ್ಟುಕೊಂಡಿದ್ದೇನೆ. ಈ ನೀರಿಗೆ ನಾವು ಕಟ್ ಮಾಡಿ ಹಾಕಿದಾಗ ಅದರಲ್ಲಿರೋ ಮೈಣ ಎಲ್ಲ ಹೋಗುತ್ತೆ. ಆಮೇಲೆ ಪದಾರ್ಥ ಮಾಡೋದು ನಮಗೆ ಸ್ವಲ್ಪ ಸುಲಭ ಆಗುತ್ತೆ. ಇಲ್ಲದೆ ಪಾತ್ರಕ್ಕೆಲ್ಲ ಅದರ ಮೈಣ ಅಂಟಿಕೊಳ್ಳುತ್ತೆ. ಹಾಗಾಗಿ ನಾನು ನಿಮಗೆ ಕಟ್ ಮಾಡೋ ವಿಧಾನವನ್ನೇ ತೋರಿಸ್ಕೊಡ್ತೇನೆ ಫಸ್ಟಿಗೆ. ಈಗ ಇಲ್ಲಿ ಕಟ್ ಮಾಡಿ ಇಟ್ಕೊಂಡದನ್ನು ಸಾಂಬಾರು ಮಾಡಲಿಕ್ಕೆ ಅಂತ ಹೇಳ್ತೇನೆ. ನಾನು ತುಂಬ ಜನ ಇದ್ದಾರೆ, ಅದೇ ಕೆಲಸಕ್ಕೆ ಬಂದವರೆಲ್ಲ ಇದ್ದಾರೆ, ಬೇರೆ ಬೇರೆ ಕೆಲಸ, ತೋಟದ ಕೆಲಸ ಇರ್ಬೋದು, ಆಮೇಲೆ ಮನೆ ಕೆಲಸ ಮಾಡುವವರೆಲ್ಲ ತುಂಬ ಜನ ಇದ್ದಾರೆ. ಹಾಗಾಗಿ ತುಂಬ ಹೋಳು ಬೇಕಾಗುತ್ತೆ ಸಾಂಬಾರಿಗೆ. ಈ ಗುಜ್ಜೆಯಿಂದ ನಾವು ಏನು ಮಾಡ್ತೀವಿ ಅಂದರೆ ತುಂಬ ವೆರೈಟಿ ಮಾಡ್ಕೊಳ್ಳಿಕ್ಕಾಗುತ್ತೆ ಗುಜ್ಜೆಯಿಂದ. ಗುಜ್ಜೆಯ ಸಾಂಬಾರು ಇರ್ಬೋದು, ಗುಜ್ಜೆಯ ಕಾಯಿ ಹುಳಿ ಇರ್ಬೋದು, ಗುಜ್ಜೆಯ ಪಲ್ಯ ಇರ್ಬೋದು, ಆಮೇಲೆ ಗುಜ್ಜೆಯಿಂದ ಉಪ್ಪಿನಕಾಯಿ, ಆಮೇಲೆ ಅವಿಲು ಮಾಡ್ತಾರೆ. ಅವಿಲು ಅಂತ ಮಾಡ್ತೇವೆಲ್ಲ, ಅವಿಲು ಮಾಡುವಾಗ ಅದಕ್ಕೆ ಗುಜ್ಜೆ ಹಾಕಿದರೆ ಅವಿಲು ತುಂಬ ಟೇಸ್ಟ್ ಆಗುತ್ತೆ. ಈಗ ಅಳಸಂಡೆ, ಆಮೇಲೆ ಇದು ತೊಂಡೆಕಾಯಿ ಇರ್ಬೋದು, ಆಮೇಲೆ ಹಾಗಲಕಾಯಿ, ಆಮೇಲೆ ಪಟಗಲಕಾಯಿ, ದಾರಳೆಕಾಯಿ, ಬಾಳೆಕಾಯಿ, ಹುಂಡಿ, ಗುಜ್ಜೆಯಿಂದ ಉಪ್ಪಿನಕಾಯಿ ಮಾಡ್ತಾರೆ. ಹಾಗೆ ಹಲವಾರು ವೆರೈಟಿ ಪದಾರ್ಥಗಳನ್ನು ಗುಜ್ಜೆಯನ್ನು ನಾವು ಮಾಡ್ಕೊಳ್ಬೋದು ಈಗ. ಹಾಗೆ ಅದರಲ್ಲಿ ನಿಮಗೆ 2 ವೆರೈಟಿ ನಾನೀಗ ಮಾಡಲಿಕ್ಕೆ ಇಷ್ಟಪಡ್ತೇನೆ ಈಗ, ಒಂದು ಸಾಂಬಾರು ಮತ್ತು ಪಲ್ಯ. ಹಾಗೆ ಫಸ್ಟಿಗೆ ಕಟ್ ಮಾಡೋದು ತೋರಿಸ್ತಾ ಇದ್ದೇನೆ ನೋಡಿ. ಈಗ ಈ ಥರ ಕಟ್ ಮಾಡಿ ಆದಮೇಲೆ ಇದನ್ನು ಹೇಗೆ ಬೇಯಿಸಲಿಕ್ಕೆ ಹೇಗೆ ಇಟ್ಟುಕೊಳ್ಳೋದು, ಇದಕ್ಕೆ ಏನೆಲ್ಲ ಹಾಕ್ಕೊಳ್ಬೇಕು ನಾವು ಬೇಯಿಸುವಾಗ, ಅದನ್ನು ಆಮೇಲೆ ತೋರಿಸ್ತೇನೆ. ಆಮೇಲೆ ಪಲ್ಯ ಮಾಡುವ ವಿಧಾನ, ಸಾಂಬಾರು ಮಾಡುವ ವಿಧಾನ ಎಲ್ಲ ನಿಮಗೆ ಒಂದಾದ ಮೇಲೆ ಒಂದನ್ನು ತೋರಿಸ್ಕೊಳ್ತೇನೆ. ಈಗ ನೋಡಿ, ಕಟ್ ಮಾಡೋದು ಗೊತ್ತಾಯ್ತಲ್ಲ ನಿಮಗೆ. ಫಸ್ಟಿಗೆ ಇದರ ಹೊರಗಿನ ಮುಳ್ಳು ತಗೊಂಡು, ಈ ಗೂಂಜು ತಗೊಂಡು, ಆಮೇಲೆ ಸಣ್ಣ ಸಣ್ಣ ಈ ಥರ ಪೀಸ್ಗಳಾಗಿ ಮಾಡಿಕೊಂಡು ಇನ್ನಿದನ್ನು ಹೋಳುಗಳಾಗಿ ಮಾಡಿಕೊಳ್ಬೇಕು ನೋಡಿ. ಇನ್ನು ಮುಂದೆ ನಾನು ಒಂದೊಂದು ಆದಮೇಲೆ ಒಂದೊಂದು ಮಾಡುವಾಗ ನಿಮಗೆ ಅದನ್ನೆಲ್ಲ ತೋರಿಸ್ಕೊಂಡೇ ನಾನು ಮುಂದುವರಿತೇನೆ. ಆಗ ನಿಮಗೆ ಸುಲಭ ಆಗುತ್ತೆ ನೋಡಿ.
ಬರೇ ಗುಜ್ಜೆ ಕೊಟ್ಟರೆ ಗುಜ್ಜೆಯಿಂದ ಯಾವ ರೀತಿ ಮಾಡ್ಕೊಳ್ಬೇಕು, ಅದನ್ನು ಕಟ್ ಮಾಡೋದು ಹೇಗೆ, ಇದೆಲ್ಲ ಎಲ್ಲರಿಗೂ ಗೊತ್ತಿರೋದಿಲ್ಲಲ್ಲ. ಈಗ ಹಳ್ಳಿಯಲ್ಲೇ ಹುಟ್ಟಿ ಸಿಟಿ ಸೇರಿದವರಿಗೆ, ಈಗ ಪಟ್ಟಣ ಸೇರಿದವರಿಗೆ ಅದು ಗೊತ್ತಾಗುತ್ತೆ ಯಾವ ರೀತಿ ಗುಜ್ಜೆಯನ್ನು ಕಟ್ ಮಾಡೋದು ಹೇಗೆ, ಗುಜ್ಜೆಯಿಂದ ಏನೆಲ್ಲ ಮಾಡ್ಕೊಳ್ಬೋದು ಎಲ್ಲ ಗೊತ್ತಿರುತ್ತೆ. ಅಂದರೆ ಈಗ ಸಿಟಿಯಲ್ಲೇ ಇರುವವರಿಗೆ ಒಂದು ಗುಜ್ಜೆ ಸಿಕ್ಕಿದರೆ ಅದನ್ನು ಹೇಗಪ್ಪ ಕಟ್ ಮಾಡಿಕೊಳ್ಳೋದು, ಇದನ್ನು ಕಟ್ ಮಾಡಿ ಹೇಗೆ ಹೋಳುಗಳಾಗಿ ಮಾಡೋದು, ಹೇಗೆ ಪದಾರ್ಥ ಮಾಡಬೇಕು ಗೊತ್ತಿರೋದಿಲ್ಲ. ಹಾಗಾಗಿ ಶುರುವಿಂದಲೇ ನಿಮಗೆ ತೋರಿಸೋಣ ನನಗೆ ಇಷ್ಟ ಇದೆ. ಸ್ವಲ್ಪ ಕಟ್ ಮಾಡಿ ಇಟ್ಟಾಯಿತು, ಖಂಡಿತ ಅದನ್ನು ಹೇಗೆ ಅದನ್ನು ಕಟ್ ಮಾಡೋದು ಫಸ್ಟಿಗೆ, ಆಮೇಲೆ ಅದನ್ನು ಹೋಳುಗಳಾಗಿ ಮಾಡಿ, ಆಮೇಲೆ ಸಣ್ಣ ಸಣ್ಣ ಪೀಸುಗಳಾಗಿ ಮಾಡೋದನ್ನು ನಿಮಗೆ ಹಂಚಿಕೊಳ್ಳೋಣ ತೋರಿಸ್ತಾ ಇದ್ದೇನೆ. ಇನ್ನು ನಾನು ಅದನ್ನು ಬೇಯಲಿಕ್ಕೆ ಇಡುವಾಗ ನಿಮಗೆ ವಾಪಸ್ ತೋರಿಸ್ತೇನೆ, ಆಯಿತಾ. ಆಮೇಲೆ ಅದನ್ನು ಸ್ಟೌವಲ್ಲಿ ಹಾಕಿ ಇಟ್ಟುಕೊಂಡಿದ್ದೇನೆ. ಇದು ಕುಕ್ಕರಲ್ಲಿ, ಸ್ಟವ್ ಅಲ್ಲ ಸಾರಿ, ನಾನು ಕುಕ್ಕರಲ್ಲಿ ಅದನ್ನು ಹಾಕಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿಟ್ಟು ನೋಡಿ, ಒಂದು 2 ಲೋಟ ಅಂದರೆ 2 ಗ್ಲಾಸು, 2 ಇದಿರ್ಬೋದು, ಅಂದರೆ 2 ಲೋಟದಲ್ಲಿ, ಸಣ್ಣ ಲೋಟದಲ್ಲಿ ಹಾಕ್ಕೊಂಡಿದ್ದೇನೆ ನೀರು ನೋಡಿ. ಈ ಥರ ಲೋಟದಲ್ಲಿ 2 ಲೋಟ ನೀರು ಹಾಕ್ಕೊಂಡಿದ್ದೇನೆ ಗುಜ್ಜೆ ಹೋಳಿಗೆ. ಆಮೇಲೆ ಇನ್ನು ಸ್ವಲ್ಪ ನೋಡಿ ಅರಿಶಿನ ಪುಡಿ ಹಾಕ್ಕೊಳ್ತೇನೆ ಅದಕ್ಕೆ ನೋಡಿ, ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ನೋಡಿ. ಆಮೇಲೆ 1 ಸ್ಪೂನ್ ಆಗುವಷ್ಟು ಖಾರ ಪುಡಿ ಹಾಕ್ಕೊಳ್ಳೋದು. ಆಮೇಲೆ ನೋಡಿ ಇಷ್ಟು ಬೆಲ್ಲ ಹಾಕ್ತೇನೆ, ಯಾಕಂದರೆ ಇದು ನೋಡಿ ಈ ಕುಕ್ಕರ್ ದೊಡ್ಡದಾಗಿದೆಯಲ್ಲ, ಸಾಮಾನ್ಯ ಒಂದು 4 ಲೀಟ್ರ್ ಇದರಲ್ಲಿ ಈಗ ಸಾಂಬಾರಾಗ್ಬೋದು. ನನ್ನಂದು 4-4.5 ಲೀಟ್ರ್ ಹತ್ತಿರ ಸಾಂಬಾರಾಗ್ಬೋದು. ತುಂಬ ಜನ ಇದ್ದಾರೆ ಕೆಲಸದವರು, ಮನೆಯವರೆಲ್ಲ ಸೇರಿ ಒಂದು 15 ಜನ ಇದ್ದೀವಿ ನಾವು. ಅದರಿಂದ ಒಂದಿಷ್ಟು ದೊಡ್ಡ ಪೀಸ್ ನಾನು ಬೆಲ್ಲ ಹಾಕ್ತಾಯಿದ್ದೇನೆ. ಈಗ ನೀವು ಬೆಲ್ಲ ಬೇಡ ಅಂದರೆ ಬೆಲ್ಲ ಹಾಕಬೇಕು ಅಂದರೆ ಬೆಲ್ಲ ಹಾಕಿದ್ರೂ ಟೇಸ್ಟ್ ಆಗುತ್ತೆ ಇದು. ಅಂದರೆ ಖಾರ, ಹುಳಿ, ಉಪ್ಪು, ಮೆಣಸು ಅದು ಒಂದೇ ಥರ ಬಿದ್ದರೆ ಚೆನ್ನಾಗಿ ಆಗುತ್ತೆ. ನಾವೊಂದು ಸ್ವಲ್ಪ ಅಂದರೆ ಒಂದು ಟೇಸ್ಟಿಗೆ, ರುಚಿಗೆ ತಕ್ಕದ್ದು ನಾವು ಹಾಕೋದಿದೆ. ಆಗ ನಾನು ಇಷ್ಟು ಹಾಕ್ಕೊಂಡು, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಿಮಗೆ ಸಿಹಿ ಆಗಬೇಕು ಅಂದರೆ ಜಾಸ್ತಿ ಹಾಕ್ಬೋದು. ಅಂದರೆ ಮಾಡುವ ವೆರೈಟಿ ಹೊಂದ್ಕೊಂಡು, ಅಂದರೆ ಪ್ರಮಾಣ ಹೊಂದ್ಕೊಂಡು, ನಾವು ಎಷ್ಟು ಮಾಡ್ತೇವೆ ಅದನ್ನು ಹೊಂದಿಕೊಂಡು ನಾವು ಅದಕ್ಕೆ. ಈಗ ನಾನು 1 ಸ್ಪೂನು ಖಾರ ಪುಡಿ ಹಾಕಿದ್ದೇನೆ, ಸ್ವಲ್ಪ ಅರಿಶಿನ ಪುಡಿ ನಾನು ನಿಮಗೆ ತೋರಿಸಿದೆ. ಈಗ ಇಷ್ಟು ಬೆಲ್ಲ ಹಾಕ್ತೇನೆ, ನೀವು ಸ್ವಲ್ಪ ಇಷ್ಟು ಸಣ್ಣ ಪಾತ್ರ ನೀವು ಮಾಡ್ಕೊಳ್ಳೋದಾದರೆ ಒಂದು ಇಷ್ಟು ಸಣ್ಣ ಪೀಸ್ ಬೆಲ್ಲ ಸಾಕು. ಆಮೇಲೆ ಒಂದು ಚೂರು ಅಂದರೆ 1/4 ಸ್ಪೂನು ಬೇಡ ಮೆಣಸಿನ ಪುಡಿ, ಅರಿಶಿನ ಪುಡಿ ಸಹ ಅಷ್ಟೇ. ನಾನು ಇದರಲ್ಲಿ ತುಂಬ ಮಾಡೋದರಿಂದ 1 ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಖಾರ ಪುಡಿ. ಇನ್ನೀಗ ಮಸಾಲೆ ಮಾಡಿ ಅದಕ್ಕೆ ರುಬ್ಬಿ ಹಾಕಲಿಕ್ಕಿದೆ ಪ್ರತ್ಯೇಕ, ಅದಕ್ಕೂ ನಾವು ಮೆಣಸು ಹಾಕ್ಕೊಳ್ತೀವಲ್ಲ, ಆಗ ತುಂಬ ಖಾರ ಆಗ್ಬೋದು. ಅದನ್ನು ಅಂದಾಜು ಮಾಡಿಕೊಂಡು ನಾವು ಹಾಕಬೇಕು ನೋಡಿ. ಇಷ್ಟು ಬೆಲ್ಲ, ಆಮೇಲೆ ಉಪ್ಪು ನಾನು ಇಷ್ಟು ಹಾಕ್ತೇನೆ. ಆಮೇಲೆ ಅದು ಅಂದರೆ ಫುಲ್ಲು ಮಾಡುವಾಗ ಮತ್ತು ಸ್ವಲ್ಪ ಜಾಸ್ತಿ ಹಾಕಬೇಕಾಗ್ತದೆ. ಈಗ ಹೋಳಿಗೆ ಮಾತ್ರ ಹಾಕ್ಕೊಳ್ತೇನೆ ನೋಡಿ. ಇಷ್ಟು ಉಪ್ಪು ಹಾಕ್ಕೊಂಡ್ರೆ ಹೋಳಿಗೆ ಸಾಕು ನೋಡಿ. ಇನ್ನು ಮತ್ತೆ ಅಷ್ಟೇ ಉಪ್ಪು ಹಾಕಬೇಕು. ಆಮೇಲೆ ಅದರಲ್ಲಿ ಫುಲ್ ಮಾಡಿ ನಾವು ಕುದಿಸುವಾಗ ಅಷ್ಟು ಹಾಕಬೇಕು ನೋಡಿ. ಇಷ್ಟು ಹುಣಸೆ ಹಣ್ಣು ನಾನು ಕಿವಿಚಿ ಇಟ್ಟುಕೊಂಡಿದ್ದೇನೆ ನೋಡಿ. ಇಷ್ಟು ಗಾತ್ರದಲ್ಲಿ ಇಷ್ಟಿತ್ತು, ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಿವಿಚಿ ಇಟ್ಟುಕೊಂಡಿದ್ದೇನೆ. ಅದನ್ನು ಈಗ ಹಾಕೋದಿಲ್ಲ, ಯಾಕೆಂದರೆ ಇದು ಸಣ್ಣ ಎಳತು ಗುಜ್ಜೆ ಅಲ್ಲ, ಸ್ವಲ್ಪ ದೊಡ್ಡದಾಗಿದೆ. ಅಂದರೆ ಅದರಲ್ಲಿ ಸ್ವಲ್ಪ ಅದರ ಬೀಜ ಬಂದಿದೆ, ಆಮೇಲೆ ಇಷ್ಟು ಸಣ್ಣ ಸೊಳ್ಳೆ ಆಗಿದೆ ಅದರಲ್ಲಿ. ಆದ್ದರಿಂದ ಅದು ಸಣ್ಣದಾದರೆ ಸ್ವಲ್ಪ ಜಾಸ್ತಿ ನಾವು ಹುಣಸೆ ಹಣ್ಣು ಹಾಕಬೇಕಾಗ್ತದೆ. ಅಂದರೆ ಕನರಿನ ಅಂಶ, ಕನರು ಹೇಳ್ತೀವಲ್ಲ ನಾವು, ಆ ಕನರಿನ ಅಂಶ ಜಾಸ್ತಿ ಇರುತ್ತೆ ಅದರಲ್ಲಿ, ಅದಕ್ಕೋಸ್ಕರ ಜಾಸ್ತಿ ಹಾಕಬೇಕಾಗ್ತದೆ. ಸ್ವಲ್ಪ ಬಲಿತ ಗುಜ್ಜೆ, ಆದ್ದರಿಂದ ನಾನು ಇಷ್ಟು ಹುಣಸೆ ಹಣ್ಣು ಅದನ್ನು ನಾನು ಈ ಥರ ಕಿವಿಚಿಟ್ಟದ್ದು ಈಗ ಹಾಕಬೇಕು ಅಂತಿಲ್ಲ. ನಾವು ಸಣ್ಣ ಗುಜ್ಜೆಗೆ, ಎಳತು ಗುಜ್ಜೆಗಾದರೆ ಆಗಲೇ ನಾವು ಹುಣಸೆ ಹಣ್ಣು ಹಾಕಿ ಇಟ್ಟುಕೊಂಡ್ರೆ ಒಳ್ಳೆ ಬೆಳ್ಳಗೆ ಹೋಳು ಚೆನ್ನಾಗಿರುತ್ತೆ. ಇದರಲ್ಲಿ ಅಷ್ಟು ಕನರ್ ಇಲ್ಲದ್ದರಿಂದ ನಾನು ಆಮೇಲೆ ಬೆಂದ ಮೇಲೆ ಈ ಹುಣಸೆ ಹಣ್ಣನ್ನು ಇದಕ್ಕೆ ನಾನು ಸೇರಿಸ್ಕೊಳ್ತೇನೆ. ಆಮೇಲೆ ಮಸಾಲೆ ರುಬ್ಬುವುದು ಹೇಗೆ, ಮಸಾಲೆಗೆ ಏನೆಲ್ಲ ಹಾಕ್ತಾನೆಲ್ಲ ತೋರಿಸ್ತೇನೆ ನಿಮಗೆ. ರುಬ್ಬಿ ಆದಮೇಲೆ ಅದನ್ನು ಇದಕ್ಕೆ ಸೇರಿಸಿ, ಮಸಾಲೆಯನ್ನು ತೆಂಗಿನಕಾಯಿಯೊಟ್ಟಿಗೆ ತುರಿಯೊಟ್ಟಿಗೆ ಸೇರಿಸಿ ಅದನ್ನು ಕುದಿಸುವಾಗ ನಿಮಗೆ ಪುನಃ ತೋರಿಸ್ತೇನೆ. ಈಗ ನೋಡಿ ಆಯಿತಲ್ಲ, ಉಪ್ಪಾಯಿತು, ಆಮೇಲೆ ಖಾರ ಪುಡಿ ಆಯಿತು, ಅರಿಶಿನ ಪುಡಿ ಆಯಿತು, ಬೆಲ್ಲ ಆಯಿತು, ನೀರು ಸ್ವಲ್ಪ ಹಾಕ್ಕೊಂಡೆ. ಇಲ್ಲಿದನ್ನು ನಾನು ಸ್ಟವ್ ಮೇಲೆ ಅದನ್ನು ಬೇಯಿಸ್ಕೊಳ್ತೇನೆ. ಫಸ್ಟಿಗೆ ಬೇಯಿಸ್ಕೊಳ್ಬೇಕಲ್ಲ, ಜಾಸ್ತಿ ಬೇಡ, 1 ಅಥವಾ 2 ವಿಸಿಲ್ ಕೂಗಿಸಿಕೊಂಡ್ರೆ ಸಾಕು ನೋಡಿ. ಸ್ಟವ್ ಮೇಲೆ ಇಟ್ಟುಬಿಡ್ತೇನೆ. ಈಗ ಇದನ್ನು ನಾನು 2 ವಿಸಿಲ್, ಜಾಸ್ತಿ ಮಾಡೋಲ್ಲ, 1 ಸಾಕು, ಪರವಾಗಿಲ್ಲ. ಅದನ್ನು ಆಫ್ ಮಾಡಿಕೊಳ್ಳೋದು. ಆಮೇಲೆ ತೆಂಗಿನಕಾಯಿ ತುರಿದು ನಮಗೆ ತೋರಿಸ್ತೇನೆ ನಾನು. ತೆಂಗಿನಕಾಯಿ ಜಾಸ್ತಿ ಬೇಕಾ ಬೇಡ ಇದಕ್ಕೆ ಗುಜ್ಜೆದಕ್ಕೆಲ್ಲ. ಮತ್ತು ಅದೇ ಜಾಸ್ತಿ ನಾವು ಮಾಡ್ತೇವೆ ಅಂದರೆ ಜಾಸ್ತಿ ಬೇಕು, ಸ್ವಲ್ಪ ಮಾಡೋದ್ರೆ ಸ್ವಲ್ಪ ತೆಂಗಿನ ತುರಿ ಇದ್ದರೆ ಸಾಕಾಗುತ್ತೆ. ಏನೆಲ್ಲ ಹಾಕ್ತೇನೆ ನಾನು ಮಸಾಲೆಯನ್ನು ಫ್ರೈ ಮಾಡುವ ನಿಮಗೆ ತೋರಿಸ್ಕೊಳ್ತೇನೆ.
ಮಾಡ್ಕೊಳ್ಳೋದು. ಎಷ್ಟು ದಪ್ಪ ಬೇಕು ನೋಡಿಕೊಂಡು ಅಷ್ಟು ನೀರು ಸೇರಿಸಿ ನಾವು ಅದನ್ನು ದೊಡ್ಡದು ಮಾಡೋದು. ಆಮೇಲೆ ಒಂದು ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು. ನೋಡಿ ನುಣ್ಣಗಾಯ್ತು, ಈಗ ರುಬ್ಬಿ ಆಯಿತು. ಇನ್ನು ಈ ರುಬ್ಬಿದ ಮಸಾಲೆಯನ್ನು ನಾನು ಬೆಂದ ಹೋಳಿಗೆ ಸೇರಿಸ್ಕೊಂಡು ಬೇಕಿದ್ದಷ್ಟು ದೊಡ್ಡ ಮಾಡ್ಕೊಳ್ತೇನೆ. ನಾನು ಇದು ಒಣಮೆಣಸು. ಸಾಂಬಾರು ಕುದಿಯುತ್ತಾ ಇದೆ ನೋಡಿ, ಕುದಿದ ಮೇಲೆ ಬರ್ತಾ ಇದೆ. ಒಂದು ಒಣಮೆಣಸು, ಆಮೇಲೆ ಸ್ವಲ್ಪ ಸಾಸಿವೆ, ಆಮೇಲೆ ಸ್ವಲ್ಪ ಎಣ್ಣೆ, ಒಂದು ಸ್ಪೂನು ನೋಡಿ, ಒಂದು ಸ್ಪೂನಲ್ಲಿ 2 ಸ್ಪೂನ್ ಹಾಕ್ಕೊಳ್ಳೋಣ. ಎಣ್ಣೆ ಹಾಕಿ ನಾವು ಒಗ್ಗರಣೆಗೆ ಇಟ್ಬಿಡೋಣ. ಸಾಂಬಾರು ನೋಡಿ ಕುದಿ ಬರ್ತಾ ಇದೆ ನೋಡಿ, ಆಯಿತು, ಕುದ್ದು ರೆಡಿ ಆಯಿತು. ಸಾಂಬಾರು ಕುದಿಯಿತು. ಈಗ ನಾನು ಇದನ್ನು ಆಫ್ ಮಾಡ್ತೇನೆ. ಈಗ ಆಫ್ ಮಾಡಿಬಿಡ್ತೇನೆ. ಇನ್ನು ಒಗ್ಗರಣೆಗೆ ಇಟ್ಕೊಳ್ಳೋಣ. ನಾವು ಸಣ್ಣ ಉರಿಯಲ್ಲಿ ಇಟ್ಕೊಳ್ಬೇಕು ಒಗ್ಗರಣೆಗೆ, ಇಲ್ಲದ್ರೆ ಒಗ್ಗರಣೆ ಸೀದು ಹೋಗುತ್ತೆ ನೋಡಿ. ಒಗ್ಗರಣೆ ಸಿಡಿಯುವಾಗ ಅದಕ್ಕೆ ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕ್ಕೊಂಡು ಒಗ್ಗರಣೆ ಮಾಡಿದ್ರೆ ಒಳ್ಳೆ ಘಮಿಸುವ ಸಾಂಬಾರು ರೆಡಿಯಾಗಿಬಿಡುತ್ತೆ ನೋಡಿ. ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ದಪ್ಪ ಸಾಯಿದೆ, ತೆಳ್ಳಗೆ ಮಾಡಿಲ್ಲ ಜಾಸ್ತಿ. ಎಲ್ಲರೂ ಸ್ವಲ್ಪ ದಪ್ಪ ಇದ್ದರೆ ಸಾಂಬಾರು ಇಷ್ಟಪಡ್ತಾರೆ. ಇಲ್ಲೆಲ್ಲ ಆಯಾ ಮನೆಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಳ್ಳೋದು. ಕೆಲವು ಮನೆಯವರಿಗೆ ಸಾಂಬಾರು ಸ್ವಲ್ಪ ತೆಳ್ಳಗೆ ಬೇಕು, ಕೆಲವು ಮನೆಗಳಲ್ಲಿ ಸ್ವಲ್ಪ ದಪ್ಪ ಮಾಡ್ತಾರೆ. ದಪ್ಪ ಮಾಡಿದರೆ ಖುಷಿ ಪಟ್ಟುಕೊಳ್ತಾರೆ ದಪ್ಪ ಇದ್ದರೆ. ಹಾಗೆ ಇಲ್ಲಿ ಸ್ವಲ್ಪ ದಪ್ಪ ಇಲ್ಲಿ ಹೇಳಿದ್ದಾರೆ ನಮ್ಮ ತಂಗಿ ಮನೆ ಇದು. ಹಾಗಾಗಿ ನಾನು ಸ್ವಲ್ಪ ನೋಡಿ ಹೋಳಿಗೆ ತಕ್ಕ ರಸ ಅಂತ ಮಾಡ್ಕೊಂಡಿದ್ದೇನೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸಾಂಬಾರು. ಘಮ ಹೇಳ್ತಾ ಇದೆ. ಆ ಗುಜ್ಜೆಯ ಸ್ಮೆಲ್ ಎಷ್ಟು ಚೆನ್ನಾಗಿದೆ. ಆ ಮಸಾಲೆಯ ಪರಿಮಳ, ಆಮೇಲೆ ಗುಜ್ಜೆ ಬೆಂದಾಗ ಒಂದು ಪರಿಮಳ ಇದೆ ಗುಜ್ಜೆಗೆ ಸಹ, ಎಷ್ಟು ಘಮಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಇನ್ನೊಂದು ಸವಿಲಿಕೆ ಮಾತ್ರ ಬಾಕಿ. ಸೊಪ್ಪು, ಕೊತ್ತಂಬರಿ ಎಲೆ ಅಂದರೆ ಕರಿಬೇವಿನ ಎಲೆ, ಇಲ್ಲದ್ರೆ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ತಾರೆ. ಈಗ ನಮ್ಮಂದರೆ ಊರಿನಲ್ಲಿ ನಾವು ಕರಿಬೇವಿನ ಎಲೆನೇ ಜಾಸ್ತಿ ಯೂಸ್ ಮಾಡೋದು. ಕೊತ್ತಂಬರಿ ಸೊಪ್ಪು ಡೈಲಿ ತಗೊಂಡು ಬರೋದು, ಒಗ್ಗರಣೆಗೆ ಅದನ್ನು ಯೂಸ್ ಮಾಡೋದು ಅದೆಲ್ಲ ಇಲ್ಲ. ಜಾಸ್ತಿ ಕರಿಬೇವು, ಯಾವುದಕ್ಕಾದರೂ ಕರಿಬೇವಿನ ಎಲೆ ಒಗ್ಗರಣೆ. ಅಂದರೆ ಪ್ರತಿಯೊಂದು ಮನೆಯ ಎದುರುಗಡೆಯೂ ಒಂದು ಕರಿಬೇವಿನ ಗಿಡ ಇದ್ದೇ ಇರುತ್ತೆ. ನಮ್ಮ ಮನೆಗೆ ನಮಗೆ ದೈನಂದಿನ ಖರ್ಚಿಗೆ ಬೇಕಿದ್ದಷ್ಟು ಕರಿಬೇವಿನ ಎಲೆ ಅದರಲ್ಲೇ ಸಿಗುತ್ತೆ. ನಮ್ಮ ತಂಗಿ ಮನೆಯಲ್ಲಿ ಅಂತ 2-3 ಮರ ಇದೆ, ತುಂಬ ಕರಿಬೇವಿನ ಎಲೆ, ಎಷ್ಟು ಘಮಿಸ್ತಾ ಇದೆ ನೋಡಿ. ಇದನ್ನು ಹಾಕ್ಕೊಂಡಾಯಿತು ನೋಡಿ. ಇನ್ನು ಇದನ್ನು ನಾನು ಸಾಂಬಾರಿಗೆ ಸೇರಿಸ್ಕೊಳ್ತೇನೆ. ಡೈರೆಕ್ಟ್ ಹಾಕ್ಕೊಳ್ಬೋದು, ನಾನು ಒಗ್ಗರಣೆ ಹಾಕ್ಕೊಂಡಿದ್ದೇನೆ ಅಷ್ಟೇ. ನೋಡಿ ನೋಡಿ ಒಗ್ಗರಣೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ನೋಡಿ. ಒಗ್ಗರಣೆ ಆಯಿತು. ಇನ್ನೆಲ್ಲ ಊಟಕ್ಕೆ ಅನ್ನ ಪಲ್ಯ ಒಂದು ಮಾಡ್ಕೊಳ್ಬೇಕಷ್ಟೇ. ಎಲ್ಲ ಸ್ವಲ್ಪ ಲೇಟಾಗಿ ಊಟ ಮಾಡ್ಕೊಳ್ಳೋದು. ಸಾಂಬಾರು ರೆಡಿ ಆಯಿತು, ಅನ್ನನೂ ರೆಡಿಯಾಗಿದೆ. ಇನ್ನು ಅನ್ನದೊಂದಿಗೆ ಈ ಸಾಂಬಾರು ನೋಡಬೇಕು, ಗುಜ್ಜೆ ಸಾಂಬಾರು. ಇದು ಚಪಾತಿಗೆ ಸ್ವಲ್ಪ ದಪ್ಪ ಮಾಡಿಕೊಂಡ್ರೆ ಚಪಾತಿಗೂ ತುಂಬ ಚೆನ್ನಾಗಿದೆ. ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ದೋಸೆಗೆ ಇರಬಹುದು, ಉದ್ದಿನ ದೋಸೆ, ನೀರು ದೋಸೆ, ಆಮೇಲೆ ಇಡ್ಲಿ, ಎಲ್ಲದಕ್ಕೂ ಇದರ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಕಾಂಬಿನೇಷನ್ ಅಂದರೆ ಇದರ ಗಸಿ ಸಹ ಮಾಡ್ಕೊಳ್ತಾರೆ. ನಾವು ಗಸಿ ಅಂತ ಮಾಡ್ಕೊಳ್ತೀವಲ್ಲ, ಈಗ ಎಲ್ಲ ಮಸಾಲೆ ಐಟಮ್ ಹಾಕ್ಕೊಂಡು ಕಾಯಿ ಒಟ್ಟಿಗೆ ರುಬ್ಬಿ ಇದನ್ನು ಗುಜ್ಜೆಯನ್ನು ಸಣ್ಣಗೆ ಕಟ್ ಮಾಡ್ಕೊಳ್ಬೇಕು. ಆಮೇಲೆ ಅದನ್ನು ಬೇಯಿಸಿ ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ದಪ್ಪಗೆ ಮುದ್ದೆಯಾಗಿ ನಾವು ಅದನ್ನು ಮಾಡ್ಕೊಳ್ಬೇಕು. ಹಾಗಿದ್ರೆ ರೊಟ್ಟಿಗೆ, ಚಪಾತಿಗೆ, ಪರೋಟಕ್ಕೆಲ್ಲ ತುಂಬ ಟೇಸ್ಟ್ ಕೊಡುತ್ತೆ ಅದು. ವೀಕ್ಷಕರೇ ನೋಡಿ, ನೀವು ಸಹ ಮಾಡಿ ನೋಡಿ. ಗುಜ್ಜೆ ಸಾಂಬಾರು ಹೇಗೆ ಮಾಡೋದು ಗೊತ್ತಾಯ್ತಲ್ಲ ನಿಮಗೆ. ಅದನ್ನು ಕಟ್ ಮಾಡೋದು ಹೇಗೆ, ಆಮೇಲೆ ಅದಕ್ಕೆ ಮಸಾಲೆ ಏನೆಲ್ಲ ಹಾಕಿ ರುಬ್ಬಿಕೊಳ್ಬೇಕು. ಆಮೇಲೆ ಇದರೊಟ್ಟಿಗೆ ಹೋಳಿನೊಟ್ಟಿಗೆ ಸೇರಿಕೊಂಡು ಕುದಿಸಿ ಸಾಂಬಾರು ರೆಡಿ ಆಗುವ ತನಕ ನಿಮಗೆ ನಾನು ಚೆನ್ನಾಗಿ ತೋರಿಸಿದೆ. ವೀಕ್ಷಕರೇ, ನೀವು ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನಮಗೆ ತಿಳಿಸಿ. ನಿಮ್ಮ ಪ್ರೀತಿ ವಿಶ್ವಾಸ ಧನ್ಯ ಎಂಜಾಯ್ ಯೂಟ್ಯೂಬ್ ಚಾನಲಿಗೆ ಎಂದೂ ಇರಲಿ. ಪ್ಲೀಸ್ ಯಾರೆಲ್ಲ ಈ ಚಾನಲಿಗೆ ಈ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಒಂದು ಶೇರ್ ಮಾಡಿಕೊಳ್ಳಿ. ವೀಕ್ಷಕರೇ, ಮುಂದಿನ ವಿಡಿಯೋಲಿ ನಾವು ಸಿಗೋಣ. ನಮಸ್ತೆ.